ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮಗೆ ನೋಡಿ, ನಾನು ಪಿಂಕ್ ಕಲರ್ ಸೀರೆ ತಗೊಂಡಿದ್ದೀನಿ. ಈ ಸೀರೆಗೆ ಗೋಲ್ಡ್ ಮತ್ತು ಸಿಲ್ವರ್ ಕಲರ್ ಎರಡೂ ಕೂಡ ಡಿಸೈನ್ ಇದೆ ಮತ್ತು ಎರಡು ಕಲರು ಕೂಡ ಇದೆ. ಸೀರೆ ಪಿಂಕ್ ಕಲರ್ ಇದೆ, ಬಾರ್ಡರು ಸೆರಗು ಮತ್ತು ಗೋಲ್ಡ್ ಇದೆ. ಒಳಗಡೆ ಏನು ಡಿಸೈನ್ಸ್ ಇದೆ ಇದು ಸಿಲ್ವರ್ ಕಲರಲ್ಲಿದೆ. ಇದಕ್ಕೆ ಈ ಕಾಂಬಿನೇಷನ್ಗೆ ನಾನು ಯಾವ ಥರ ಸೀರೆಗೆ ಕುಚ್ಚು ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನು ಇಲ್ಲಿ ಪಿಂಕ್ ಕಲರ್ದೊಂದು ಥ್ರೆಡ್ ತಗೊಂಡಿದ್ದೀನಿ ಮತ್ತು ಗೋಲ್ಡ್ ಕಲರ್ ಸಿಮಿಲರ್ ಕಲರು ಸೇಮ್ ಶೇಡ್ ಇದೆ. ಇದು ನೋಡಿ ಕಲರು ಸೇಮ್ ಥ್ರೆಡ್ಡು. ಈ ಕಲರು ಎರಡೂ ಕಲರು ಒಂದೊಂದು ನಾನು ಥ್ರೆಡ್ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಆರೆಳೆ ದಾರ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಆರೆಳೆ ದಾರ ಮಾಡೋದು ಹೇಗೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಮತ್ತು ಇದ್ರ ಜೊತೆ ಇವಾಗ ನಾನು ಮತ್ತೆ ನೋಡಿ ಈ ಥರ ರೌಂಡ್ ಬೀಡ್ಸ್ನು ಕೂಡ ನಾನು ತಗೊಂಡಿದ್ದೀನಿ. ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಥರ ರೌಂಡ್ ಬೀಡ್ಸು ಕೂಡ ನಾನು ತಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಯೂಸ್ ಮಾಡಿ ನಾವು ಡೈರೆಕ್ಟ್ ಡಿಸೈನ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ಇವಾಗ ನೋಡೋಣ. ನೋಡಿ ಮೊದಲಿಗೆ ನಾನು ಏನು 6 ಎಳೆ ದಾರ ತಗೊಂಡಿದ್ದೆ. ನಾನು ಇಲ್ಲಿ ಲಾಸ್ಟ್ ಟೈಮು ಆರ್ಚ್ ಡಿಸೈನ್ನ ಹೇಳ್ಕೊಟ್ಟಿದ್ದೆ. ಇವಾಗ ನಾನು ಇಲ್ಲಿ ನಿಮಗೆ ಕಂಬ ಡಿಸೈನ್ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ನೀಟಾಗಿ ಈ ಥರ 6 ಎಳೆ ಏನು ಥ್ರೆಡ್ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಮೊದಲಿಗೆ ನಾನು ಈ ಥರ ಬೆರಳಿಗೆ ಸುತ್ಕೋತೀನಿ. ಮತ್ತು ನೋಡಿ ನಾನು ಡೈರೆಕ್ಟು ಸೀರೆಗೆ ಲಾಕ್ ಮಾಡಿಕೊಂಡು ಇದನ್ನು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಮೊದಲಿಗೆ ಸೀರೆಗೆ ಸೂಜಿ ಚುಚ್ಚಿ ಇವಾಗ ಥ್ರೆಡ್ನ ಸೂಜಿ ಮೇಲೆ ತೆಗೆದು ಮೊದಲಿಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಲಾಕ್ ಹಾಕಬೇಕಾಗುತ್ತೆ. ನೋಡಿ ಒಂದು ಲಾಕ್ ಹಾಕಾದ್ಮೇಲೆ ಇದು ಕಂಬದ ಡಿಸೈನ್ ಆಗಿರೋದ್ರಿಂದ ನಾನಿಲ್ಲಿ 3 ಕ್ರೋಶ ಮಾಡೋದನ್ನು ಹೇಳ್ಕೊಡ್ತೀನಿ. ಅಂದರೆ ಟ್ರಿಪಲ್ ಕ್ರೋಶ ಮಾಡೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. 1 2 ಮತ್ತು 3 ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ನಾನು 3 ಸರಿ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ನ ಸುತ್ಕೊಂಡಿದ್ದೀನಿ. ಇವಾಗ ನಾನೇನು ಲಾಕ್ ಮಾಡಿದ್ದೆ ಅದೇ ಲಾಕ್ ಪಕ್ಕಕ್ಕೆ ನೀಟಾಗಿ ಬಟ್ಟೆಗೆ ಚುಚ್ತೀನಿ. ನೋಡಿ ಚುಚ್ಚಿ ಮತ್ತೆ ಬಟ್ಟೆ ಮೇಲೆ ದಾರ ತೆಗೆದು ಇವಾಗ ಟ್ರಿಪಲ್ ಕ್ರೋಶನ ನಾವು ಶುರು ಮಾಡೋಣ. ನೋಡಿ ತುಂಬ ಈಸಿ ಇದು. ಮೊದಲನೇದಕ್ಕೆ ನಾವು ಲಾಕ್ ಮಾಡೋಣ. ನೋಡಿ ಇವಾಗ 1 ಮತ್ತು 2 ಇವಾಗ 2 ಆಗಿದೆ. ನೋಡಿ ಇವಾಗ ಮತ್ತೆ ನಾವು 3ನೇದಕ್ಕೆ ಲಾಕ್ ಮಾಡೋಣ. ನೋಡಿ ಇದಾದಮೇಲೆ ಇವಾಗ ನಾವು ಡೈರೆಕ್ಟು ಕೊನೆಯಲ್ಲಿ ಏನು 2 ಥ್ರೆಡ್ ಉಳಿಯುತ್ತೆ ಅದನ್ನು ಎರಡನ್ನೂ ಸೇರಿ ಕೂಡ ನಾವು ಲಾಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಮೊದಲೇ ಡಿಸೈನ್ ಆಗಿರೋದ್ರಿಂದ ನೋಡಿ ಫಸ್ಟು ಸ್ವಲ್ಪ ತುಂಬ ಬಿಗಿಯಾಗಿ ಥ್ರೆಡ್ನ ಎಳೆದು ಇಟ್ಕೊಳ್ಳೋಕೆ ಹೋಗಬೇಡಿ, ಫ್ರೀಯಾಗಿ ಇಟ್ಕೊಳ್ಳೋಣ ನಾವು. ನೋಡಿ ಇವಾಗ 1 ಚೈನ್ ಆಯಿತು ನಮಗೆ. ಮತ್ತು ಇವಾಗ 1 2 3 ಸರಿ ದಾರ ತೆಗೆದು ಮತ್ತೆ ಅದೇ ಪಕ್ಕಕ್ಕೆ ನೀಟಾಗಿ ಚುಚ್ಚಬೇಕಾಗತ್ತೆ ನಾವು. ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ನೋಡಿ ನೀಟಾಗಿ ನಾನು ಚುಚ್ಚಿ ಮತ್ತೆ ಥ್ರೆಡ್ನ ಮೇಲೆ ತೆಗೆದಿದ್ದೀನಿ. ನೋಡಿ 1 2 3 ಕ್ರೋಶನು ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು ಮತ್ತೆ ಲಾಕ್ ಮಾಡಬೇಕು 2 ಥ್ರೆಡ್ನ ಸೇರಿಸಿ. ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ನೋಡಿ ಇಲ್ಲಿ 2 ಚೈನು ಆಗಿದೆ, 2 ಕಂಬ ಕೂಡ ಕ್ರಿಯೇಟ್ ಆಗಿದೆ. ನೋಡಿ 1 2 ನಾನಿಲ್ಲಿ ನೀಟಾಗಿ ಡೈರೆಕ್ಟು ಡಿಸೈನ್ನ ಸೀರೆಗೆ ಹಾಕ್ತಾ ಇರೋದ್ರಿಂದ ನಾನಿಲ್ಲಿ ಇದೇ ಥರ 7 ಕಂಬಗಳನ್ನು ಮಾಡ್ಕೊಳ್ತೀನಿ. ಇವಾಗ ನಾನು 2 ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇನ್ನು ಬ್ಯಾಲೆನ್ಸ್ ಏನು 5 ಕಂಬ ಬಾಕಿ ಇದೆ ಅದನ್ನು ಕೂಡ ಇದೇ ಥರ ನಾನು ಮಾಡ್ಕೊಳ್ತೀನಿ. ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ 1 2 3 ಕೊನೆಯಲ್ಲಿ ಲಾಕು. ಇವಾಗ 3 ಕಂಬ ನಮಗೆ ಆಯಿತು. ನೋಡಿ ದಯವಿಟ್ಟು ಯಾರಿಗಾದರೂ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋ ನೋಡಿದವರು ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನೋಡಿ ಇವಾಗ ನಾನು 4ನೇ ಕಂಬನ ಹಾಕ್ತಾಯಿದ್ದೀನಿ. ಇವಾಗ
ಆಯಿತು. ಇವಾಗ ಇದು ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, 1 2 3 4 ಕಂಬ ಆಯಿತು. ಆದರೆ ಈ ಕಂಬಗಳು ಏನಾಗ್ತೀವಿ ಅದನ್ನು ದಯವಿಟ್ಟು ಲೆಂತ್ ನಾವು ಮೊದಲೇ ಲೆಂತ್ ಏನು ತಗೊಂಡಿರ್ತೀವಿ, ಮೊದಲೇ ಕಂಬದ ಲೆಂತ್ ಏನು ತಗೊಂಡಿರ್ತೀವಿ ಅದನ್ನೇ ಕೂಡ ನಾವು ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಒಂದು ಕಂಬ ಚಿಕ್ಕದಾಗೋದು ಮತ್ತು ಇನ್ನೊಂದು ಕಂಬ ದೊಡ್ಡದಾಗೋದು, ಆ ಥರ ಆದಾಗ ಅದು ನೀಟಾಗಿ ಫಿನಿಶಿಂಗಾಗಿ ಕಾಣಿಸೋದಿಲ್ಲ ಮತ್ತು ಚೆನ್ನಾಗೂ ಕೂಡ ಇರೋದಿಲ್ಲ. ಮತ್ತು ಇಲ್ಲಿ ಏನು ನಾವು ಬಟ್ಟೆಗೆ ಚುಚ್ತೀವಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇದು ಕೂಡ ಒಂದೇ ಸಮನಾಗಿ ಚುಚ್ಕೋಬೇಕು ನಾವು. ಮೇಲೊಂದು ಕೆಳಗೊಂದು ಮತ್ತು ಗ್ಯಾಪ್ ಬಿಟ್ಟು ಚುಚ್ಚೋದು, ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ಗ್ಯಾಪ್ ಬಿಡೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಡಿಸೈನು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ನೋಡಿಕೊಂಡು ಲೆಂತ್ನ ನೋಡ್ಕೊಂಡು ಮಾಡ್ಕೋಬೇಕು. ಮತ್ತು ಇಲ್ಲೇನು ನಾವು ಚುಚ್ತೀವಿ ಇದನ್ನು ಕೂಡ ನಾವು ಆ ಪಕ್ಕದಲ್ಲೇ ನೀಟಾಗಿ ಥ್ರೆಡ್ನ ಬಟ್ಟೆಯಿಂದ ತೆಗೆದು ನಾವು ಲಾಕ್ ಮಾಡಬೇಕಾಗತ್ತೆ. ನಾನು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನಿಮಗೆ. ನೋಡಿ ಇವಾಗ ನಾನು 5 ಕಂಬನ ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ. ಬಟ್ಟೆದು ಕೂಡ ಸೀರೆದು ಕೂಡ ಥ್ರೆಡ್ ಬರೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ನಾವು ಮಾಡೋಣ. ಯಾಕಂದರೆ ಡೈರೆಕ್ಟು ನಾವು ಸೀರೆಗೆ ಚುಚ್ಚಿ ನಾವು ಡಿಸೈನ್ನ ಮಾಡ್ತಾ ಇದ್ದೀವಿ ಅಲ್ವಾ, ಅದಕ್ಕೋಸ್ಕರ. ಯಾಕಂದರೆ ನಾವಿಲ್ಲಿ ಬೇಸ್ ಚೈನ್ ಹಾಕ್ಕೊಂಡು ಆಮೇಲೆ ನಾವು ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ, ಡೈರೆಕ್ಟು ಸೀರೆಗೇ ಕೂಡ ನಾವು ಡಿಸೈನ್ನ ಚುಚ್ತಾ ಇದ್ದೀವಿ. ಸೀರೆ ಪೂರ್ತಿ ಇದೇ ಥರ ಸೀರೆಗೆ ಚುಚ್ಚಿ ನಾವು ಡಿಸೈನ್ ಮಾಡೋದ್ರಿಂದ ಸೀರೆದು ದಾರ ಕೂಡ ಎಳೆಗಳಿರುತ್ತಲ್ಲ, ಸಣ್ಣ ಸಣ್ಣ ಎಳೆಗಳು, ಅದು ಕೂಡ ಕ್ರೋಶ ಜೊತೆಗೆ ಬರ್ಬೋದು. ಅದನ್ನು ನೋಡಿಕೊಂಡು ನೀವು ಮಾಡಿ. ಆ ದಾರ ಏನಾದರೂ ಕ್ರೋಶ ಜೊತೆ ಬಂದರೆ ಸೀರೆ ಒಂಥರ ಸಿಕ್ ಆಗಿರೋ ಥರ ಕಾಣಿಸುತ್ತೆ. ಅದಾಗೋದು ಬೇಡ, ಕೇರ್ಫುಲ್ಲಾಗಿ ನಾವು ಮಾಡೋಣ ನೋಡಿಕೊಂಡು. ನೋಡಿ ನಿಮಗೆ ಇವಾಗ ಕಾಣಿಸ್ತಾ ಇರ್ಬೋದು, 1 2 3 4 5 6 7 ನಾನು ಇಲ್ಲಿ 7 ಕಂಬಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಹಾಕ್ಕೊಂಡಿದ್ದೀನಿ ಕ್ರೋಶದಲ್ಲಿ. ಇವಾಗ ನಾನು ಇಲ್ಲೇ ಏನು 7 ಕಂಬ ಆಯಿತು, ಇದಾದ ಮೇಲೆ ನಾನು ಇದ್ರ ಮುಂದಕ್ಕೆ ನೋಡಿ 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಕಾಣಿಸ್ತಾ ಇರ್ಬೋದು ನಿಮಗೆ. ಈ 3 ಚೈನ್ ಹಾಕಿದ್ಮೇಲೆ ಏನು ಮಾಡಿ, ಮತ್ತೆ 3 ಸರಿ ಕ್ರೋಶ ಮೇಲೆ ದಾರ ತಗೋಬೇಕು ನಾವು. ನೋಡಿ ಮತ್ತೆ ಕ್ರೋಶ ಮೇಲೆ 3 ಸರಿ ದಾರ ತಗೊಂಡು ಇದೆಲ್ಲಿಗೆ ಬರುತ್ತೆ ನೀಟಾಗಿ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ಸರಿ, ನಾನು ಮತ್ತೆ ತೋರಿಸ್ತೀನಿ. 1 2 3 ಇದಾದಮೇಲೆ ನೋಡಿ ಈ ಥರ ಸೂಜಿನ ನೀಟಾಗಿ ಇಟ್ಕೊಂಡು ಇದೆಲ್ಲಿಗೆ ಬರುತ್ತೆ ಸೂಜಿ ಬಟ್ಟೆಗೆ ಅಲ್ಲಿಗೆ ನಾವು ಲಾಕ್ ಮಾಡಬೇಕಾಗುತ್ತೆ. ನೋಡಿ ಲಾಕ್ ಮಾಡಿ, ನೋಡಿ ಈ ಥರ ದಾರ ತೆಗೆದ್ಮೇಲೆ ಬಟ್ಟೆ ಮೇಲೆ ಮತ್ತೆ ಇಲ್ಲಿ ನಾವು ಕಂಬನ ಕ್ರಿಯೇಟ್ ಮಾಡಬೇಕು. ನೋಡಿ 1 2 3 ಮತ್ತು ಕೊನೆಯಲ್ಲಿ ಏನು 2 ಚೈನ್ ಉಳಿಯುತ್ತೆ ಅದಕ್ಕೆ ನಾವು ಒಂದೇ ಸರಿ ಲಾಕ್ ಮಾಡಬೇಕು. ನೋಡಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ ಇವಾಗ 7 ಕಂಬಗಳಾಗಿದೆ, ಗ್ಯಾಪ್ಗೆ 3 ಚೈನ್ ಹಾಕ್ಕೊಂಡಿದ್ದೀವಿ. ಈ 3 ಚೈನ್ಗೆ ನಾವು ಕುಚ್ಚು ಕಟ್ಟೋಣ, ಓಕೆನಾ. ನೆಕ್ಸ್ಟ್ ಇವಾಗ ನಾನು ಬ್ಯಾಲೆನ್ಸ್ ಏನು 6 ಕಂಬ ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ನೋಡಿ ಮತ್ತು ಚುಚ್ಚುವಾಗ ಬೆರಳು ಹುಷಾರು, ಯಾಕಂದರೆ ಡೈರೆಕ್ಟು ಸ್ವಲ್ಪ ಕ್ಲಾತ್ ಏನಾದರೂ ಮಂದ ಇದ್ದರೆ, ಸೀರೆ ಬಟ್ಟೆ ಏನಾದರೂ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ದರೆ ನಮ್ಮ ಬೆರಳಿಗೆ ಏಟಾಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನೋಡಿಕೊಂಡು ಕೇರ್ಫುಲ್ಲಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ನೋಡಿ ಬಿಗಿನರ್ಸ್ಗೆ ವಿಡಿಯೋ ಹೆಲ್ಪ್ ಆಗ್ಬೋದು. ನೋಡಿ ಇವಾಗ 3 ಚೈನ್ ಆಯಿತು. ನಾನು ಇಲ್ಲಿ ನಿಮಗೆ 4ನೇ ಚೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ಥರ ನಾವು ಸೀರೆ ಪೂರ್ತಿ ಡಿಸೈನ್ ಮಾಡ್ಬೋದು. ನೋಡಿ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ. ನೋಡಿ ಇವಾಗ ನಾನು 4 ಹಾಕಿದ್ದೀನಿ. ಇದು ತುಂಬ ಈಸಿ ಇದೆ. ಒಂದು ಸಾರಿ ನಾವು ಕ್ರೋಶದಲ್ಲಿ ಥ್ರೆಡ್ನ ಮೇಲೆ ತೆಗೆಯೋದು ಕಲಿತ್ರೆ ಅಲ್ಲಿಗೆ ನಮಗೆ ಯಾವ ಡಿಸೈನ್ ಆದರೂ ಬೇಕಾದರೆ ನಾವು ಓನಾಗಿ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಸ್ವಂತ ನಾವೇ ಹಾಕೋಬೋದು.
ಇವಾಗ 1 2 3 4 5 6 7 ಕಂಬಗಳು ಕೂಡ ಕಂಪ್ಲೀಟ್ ಆಯಿತು ಎರಡನೇ ಹಂತದಲ್ಲಿ. ಇವಾಗ ನಾನು ಇದಕ್ಕೆ ನೋಡಿ ಈ ಥರ ಥ್ರೆಡ್ನ ಮೇಲೆ ತೆಗೆದು ಬೆರಳಲ್ಲಿ ಇಟ್ಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ರೌಂಡ್ ಬೀಡು ಯಾವುದಾದ್ರೂ ನಮ್ಗೆ ಯಾವ ಬೀಡ್ ಬೇಕೋ ಅದನ್ನು ನಾವು ಹಾಕೋಬೋದು. ಕಂಪಲ್ಸರಿ ಇದೇ ಥರ ಬೀಡ್ ಅಂತೇನು ರೂಲ್ ಇಲ್ಲ. ಇದಾದಮೇಲೆ ನಾವು ನೋಡಿ ಒಂದು ಲಾಕ್ ಮಾಡಿ ಬೀಡಿಗೆ ಒಂದು ಲಾಕ್ ಮಾಡಾದಮೇಲೆ 1 2 3 ಸರಿ ದಾರ ತೆಗೆದು ಕಾಣಿಸ್ತಾ ಇರ್ಬೋದು. ಸೂಜಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಬಟ್ಟೆಗೆ ಚುಚ್ಚಿ ಬಟ್ಟೆಯಿಂದ ದಾರ ತೆಗಿಬೇಕು. ನೋಡಿ ಅದಾದಮೇಲೆ ಏನು ಟ್ರಿಬಲ್ ಕ್ರೋಶ ಸುತ್ಕೊಂಡಿದ್ವಿ ಅದನ್ನು ಇವಾಗ ಕಂಬನ ಕ್ರಿಯೇಟ್ ಮಾಡೋಣ. ನೋಡಿ ತುಂಬ ಈಸಿ ಇದೆ ಮತ್ತು ಬೇಗ ಕೂಡ ನಾವು ಇದನ್ನು ಎಮರ್ಜೆನ್ಸಿ ಅಂದರೆ ಈ ಥರ ಡಿಸೈನನ್ನು ನಾವು ಹಾಕೋಬೋದು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ನಾನಿಲ್ಲಿ ಒಂದು ಬೀಡನ್ನ ಹಾಕಿದ್ದೀನಿ. ನೆಕ್ಸ್ಟ್ ಈ ಬೀಡ್ ಹಾಕಿದ್ಮೇಲೆ ನಾನಿಲ್ಲಿ ಒಂದು ಕಂಬ ಕ್ರಿಯೇಟ್ ಮಾಡಿದ್ದೀನಿ. ಬ್ಯಾಲೆನ್ಸ್ ಏನು 6 ಕಂಬ ಇದೆ ಅದನ್ನು ಕೂಡ ನಿಮಗೆ ಹಾಕಿ ತೋರಿಸ್ಕೊಡ್ತೀನಿ. ಅದಾದಮೇಲೆ ಆ 6 ಕಂಬ ಹಾಕಿ ಫಿನಿಶ್ ಆದಮೇಲೆ ನಾನು 3 ಚೈನ್ ಹಾಕ್ಕೊಳ್ತೀನಿ. ಅದು ಕುಚ್ಚು ಕಟ್ಟೋದಕ್ಕೆ ನಾನು ಏನು 3 ಚೈನ್ ಹಾಕಿ ಗ್ಯಾಪ್ ಬಿಟ್ಕೊಳ್ತಾ ಇದ್ದೀನಿ ಅದು ಕುಚ್ಚು ಕಟ್ಟೋದಕ್ಕಾಗುತ್ತೆ. ನಾನಿಲ್ಲಿ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಈಗ ಆಲ್ರೆಡಿ ನಾನು 3 ಚೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಇವಾಗ ಮತ್ತೆ 4ನೇ ಚೈನ್ಗೆ ಹೋಗ್ತಾ ಇದ್ದೀನಿ. ನೀಡಲ್ ನಂಬರ್ ಹೇಳಲಿಲ್ಲ ಅಲ್ವಾ ನಿಮಗೆ ನಾನು, ಸಾರಿ. ನೀಡಲ್ ನಂಬರು ನಾರ್ಮಲ್ಲು ನಾವು 0.9 mm ಟುಲಿಪ್ ನೀಡಲ್ಲು. ನೋಡಿ ಇದೇ ನೀಡಲ್ಲ ನಾವು ಯೂಸ್ ಮಾಡಿ ಕ್ರೋಶನ ಹಾಕ್ಬೋದು. ಎಲ್ಲ ಡಿಸೈನು ಕೂಡ ಇದರಲ್ಲೇ ನಾವು ಹಾಕೋಬೋದು. ನೋಡಿ ಈ ಥರ ನಾವು ಹಾಕೋಬೇಕಾಗತ್ತೆ. ನಾನಿವಾಗ ನಿಮಗೆ 1 2 3 ಸಾರಿ ಕಂಬನ ಹಾಕಿ ತೋರಿಸ್ತೀನಿ. ಮತ್ತು ನಾನು ಫುಲ್ ಸೀರೆಗೆ ಹಾಕಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ನಾನಿಲ್ಲಿ ಏನು ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ಅದೇ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಕಂಬ ಹಾಕೋದನ್ನು ಕಲಿಬೋದು. ಫುಲ್ ಸೀರೆಗೆ ಇದೇ ಮೆಥಡ್ ಯೂಸ್ ಮಾಡೋಣ. ಅರ್ಥ ಆಗ್ತಾ ಇದೆ ನಿಮಗೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಅರ್ಥ ಆಗಲಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡಿಕೊಡ್ತೀನಿ. ನೋಡಿ 1 2 3 4 5 6 7 ಸಾರಿ ಇಲ್ಲಿ 8 ಕಂಬನೇ ಆಗಿಬಿಟ್ಟಿದೆ. ನಾನು ನೋಡ್ಕೊಳ್ಳಿಲ್ಲ. ಇಲ್ಲಿ 8 ಕಂಬ ಆಗಿದೆ. ಈ ಥರ ಆದರೂ ಏನು ಸಮಸ್ಯೆ ಇಲ್ಲ, ಪರವಾಗಿಲ್ಲ. ಇದಾದಮೇಲೆ ಇದನ್ನೇನು ನಾವು ಬಿಚ್ಚೋದು ಬೇಡ. ಇವಾಗ ನೋಡಿ 1 2 3 ಚೈನ್ ಹಾಕಿದ್ಮೇಲೆ ನಾನು ಮತ್ತೆ ಸೂಜಿ ಮೇಲೆ 3 ಸರಿ ದಾರ ಸುತ್ತಾ ಇದ್ದೀನಿ. ದಾರ ಸುತ್ತಿ ಆ ದಾರ ಎಲ್ಲಿಗೆ ಬರುತ್ತಂತ ನೋಡಿಕೊಂಡು ನೀಟಾಗಿ ಅಲ್ಲಿಗೆ ಬಟ್ಟೆಯಿಂದ ದಾರ ತೆಗಿತಾ ಇದ್ದೀನಿ. ನೋಡಿ ಇವಾಗ ಮತ್ತೆ ನಾನು ಕಂಬ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಇದೇ ಥರ ನಾವು ಫುಲ್ ಸೀರೆಗೆ ಹಾಕೊಳ್ಳೋಣ. ನೋಡಿ ಇವಾಗ 3 ಚೈನ್ ಆದಮೇಲೆ ಮತ್ತೆ 7 ಕಂಬ ಹಾಕಿ ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳೋದು. ಈ ಡಿಸೈನ್ ಏನಿದೆ ಇದು ತುಂಬ ಈಸಿ ಡಿಸೈನು. ನಾನು ಆವಾಗಲೇ ಹೇಳ್ದಾಗೆ ಎಮರ್ಜೆನ್ಸಿ ಇದ್ದರೆ ಒಂದೇ ದಿನದಲ್ಲಿ ಹಾಕೋಬೋದು ನಾವು ಅಂತಂದರೆ ಈ ಡಿಸೈನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು ಆರಾಮಾಗಿ. ಇದಕ್ಕೆ ನಾವು ತುಂಬ ತಿಕ್ಕಾಗಿ ಕುಚ್ಚು ಕಟ್ಟೋಣ. ಯಾಕೆ ಹೇಳಿ, ನಾವಿಲ್ಲಿ ಟ್ರಿಬಲ್ ಕ್ರೋಶ ಮಾಡಿದ್ದೀವಿ ಅಲ್ವಾ. ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಕಂಬ ಏನಿದೆ ಈ ಕಂಬ ಲೆಂತು ತುಂಬ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಟ್ರಿಬಲ್ ಕ್ರೋಶ ಆಗಿರೋದ್ರಿಂದ ಕಂಬ ಲೆಂತು ಉದ್ದ ಇದೆ. ಅದಕ್ಕೋಸ್ಕರ ನಾವು ಇಲ್ಲೇನು 3 ಚೈನ್ ಗ್ಯಾಪ್ ಬಿಟ್ಟಿದ್ದೀವಿ ಈ ಕುಚ್ಚು ಹಾಕೋದಕ್ಕೆ, ಇದಕ್ಕೆ ತುಂಬ ತಿಕ್ನೆಸ್ಸಾಗಿ ಕೂರೋ ಥರ ನಾವು ಕುಚ್ಚನ್ನ ಕಟ್ಟಿದ್ರೆ ತುಂಬ ಜಾಸ್ತಿ ಎಳೆ ತಗೊಂಡು 150-200 ಎಳೆ ತಗೊಂಡು ಕುಚ್ಚು ಕಟ್ಟಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಅದೇ ಥರ ತಿಕ್ನೆಸ್ಸಾಗಿ ನಿಮಗೆ ಕುಚ್ಚು ಕಟ್ಟಿ ಕೂಡ ನಾನು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ನಾನು ನಿಮಗೆ ಇನ್ನೊಂದು ಬೀಡ್ ಹಾಕಿ ಹೇಳ್ತೀನಿ.
ನಾನಿಲ್ಲಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಡಿಸೈನ್. ಇದೇ ಥರ ನಾವು ಅಭ್ಯಾಸ ಮಾಡ್ತಾಯಿದ್ರೆ ಇದೇ ಥರ ಫಾಸ್ಟಾಗಿ ಹಾಕೋದು ಕೂಡ ನಮಗೆ ಬರುತ್ತೆ ನೋಡಿ. ಇವಾಗ ಆಯಿತು. ಇವಾಗ ಆದಮೇಲೆ ಇಲ್ಲಿ ನಾನು ಮತ್ತೆ ಇಲ್ಲಿ ಇನ್ನೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀಟಾಗಿ ಈ ಥರ ಬೀಡ್ ಹಾಕಿ ಲಾಕ್ ಮಾಡಿಬಿಡೋಣ ನೋಡಿ. ಈ ಥರ ಲಾಕ್ ಆದಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ ನೋಡಿ. ಲಾಕ್ ಮಾಡಿ ನೆಕ್ಸ್ಟು ನಾನು ಇಲ್ಲಿ ಏನು ಬೀಡ್ ಹಾಕಿ ಲಾಕ್ ಮಾಡಿ ಕಂಬದ ಡಿಸೈನ್ ಮಾಡ್ಕೊಂಡಿದ್ದೀನಿ, ಅದೇ ಥರ ಇಲ್ಲೂ ಕೂಡ ನಾನು ಕಂಬದ ಡಿಸೈನ್ನ ಮಾಡಿಕೊಂಡು ಫುಲ್ ಸೀರೆಗೆ ಮಾಡಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ. ನಾನು ಯಾವ ಥರ ಹೇಳ್ಕೊಟ್ಟಿದ್ದೆ ನಿಮಗೆ ಈ ಕಂಬ ಡಿಸೈನ್ನ ಹಾಕೋದನ್ನು, ಅದನ್ನು ನಾನು ಅದೇ ಮೆಥಡ್ ಯೂಸ್ ಮಾಡಿ ಫುಲ್ ಸೀರೆಗೆ ನಾನು ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಯಾವ ಥರ ಕಾಣಿಸ್ತಾ ಇದೆ ಅಂತ, ಎಷ್ಟು ನೀಟಾಗಿ ಮತ್ತು ಎಷ್ಟು ಫಿನಿಶಿಂಗಾಗಿ ಬಂದಿದೆ ನೀವೇ ನೋಡಿ. ನೋಡಿ ಈ ಥರ ನಾವು ಮೊದಲು ಬೇಸ್ ಡಿಸೈನ್ನ ಮಾಡ್ಕೋಬೇಕು ನೋಡಿ. ಈ ಡಿಸೈನ್ಗೆ ಬೇಕು ಅಂದರೆ ನಾವು ಬ್ರೈಡಲ್ ಡಿಸೈನ್ ಮಾಡ್ತೀವಿ, ತುಂಬ ದೊಡ್ಡ ಡಿಸೈನ್ ಬೇಕು ಅಂದರೆ ಇದೇ ಬೇಸ್ಗೆ ನಾವೇನು ಮಾಡ್ಬೋದು ಅಂತಂದರೆ ನೋಡಿ, ಈ ಗ್ಯಾಪ್ ಏನು ಕಾಣ್ತಾ ಇದೆ ಈ ಗ್ಯಾಪ್ಗೆ ನಾವು ಆರ್ಚ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಆರ್ಚ್ ಕ್ರಿಯೇಟ್ ಮಾಡಿ ಈ ಬೀಡ್ ಗ್ಯಾಪಿಗೆ ನಾವು ಕುಚ್ಚು ಹಾಕೋದನ್ನು ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು ಆಯಿತಾ. ಆ ದೊಡ್ಡ ಡಿಸೈನ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡಿ ತೋರಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೋಡಿ. ಫೈನಲಾಗಿ ಈ ಥರ ಫಿನಿಶ್ ಆದಮೇಲೆ ಫುಲ್ ಸೀರೆ ನಮಗೆ ಈ ಥರ ಕಾಣಿಸುತ್ತೆ ನೋಡಿ. ಇದಾದಮೇಲೆ ಇವಾಗ ನಾವೇನು ಮಾಡಬೇಕು ಅಂತಂದರೆ ನೋಡಿ, ನಾನು ಆಲ್ರೆಡಿ 200 ಎಳೆ ದಾರನ ಸುತ್ತಕೊಂಡು ಕುಚ್ಚಾಕೋದಕ್ಕೆ ನಾನು ಸುತ್ತಕೊಂಡಿದ್ದೀನಿ ನೋಡಿ. 200 ಎಳೆ ದಾರನ ನಾನು ಸುತ್ತಕೊಂಡು ಇದನ್ನು ಈ ಥರ ದಾರನ ಯಾವ ಥರ ಸುತ್ತಕೊಳ್ಳೋದಂತ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಡಿಯೋನ ಚೆಕ್ ಮಾಡಿ ನೋಡಿ. ನಾನು ಇವಾಗ ಫಸ್ಟಿಂದ ನಾನು ಕುಚ್ಚು ಕಟ್ಕೊಳ್ತೀನಿ. ಎಲ್ಲಕ್ಕೂ ಕೂಡ ಇದೇ ಥರನೂ ಕುಚ್ಚು ಕಟ್ಕೋಬೋದು ನೀಟಾಗಿ. ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ನ ಇಟ್ಕೊಂಡು ನಾವು ದಾರನ ಸುತ್ಕೋಬೇಕಾಗುತ್ತೆ ನೋಡಿ. ಇದಾದಮೇಲೆ ಇವಾಗ ನಾನು ಝರಿ ಥ್ರೆಡ್ ಏನು ಬರುತ್ತೆ ನಾರ್ಮಲ್ಲಾಗಿ ಇದರಲ್ಲೇ ಕುಚ್ಚನ್ನ ಟ್ಯಾಗ್ ಮಾಡ್ಬೋದು ನಾವು ನೋಡಿ. ಈ ಥರ ಬಿಗಿಯಾಗಿ ದಾರನ ಹಿಡ್ಕೊಂಡು ಕುಚ್ಚು ದಾರನ ಈ ಥರ ನಾವು ಕಟ್ಟಿಕೊಳ್ಳೋದು ನೋಡಿ. 200 ಎಳೆ ಯಾಕೆ ತಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಟ್ರಿಬಲ್ ಕ್ರೋಶ ಮಾಡಿದ್ದೀನಿ. ಯಾವ್ದು ಹೇಳಿ, ಬೇಸ್ ಡಿಸೈನ್. ಇಲ್ಲೇನು ಬೇಸ್ ಡಿಸೈನ್ ಕಾಣಿಸ್ತಾ ಇದೆ ಇದನ್ನು ನಾನು ಟ್ರಿಬಲ್ ಕ್ರೋಶ ಮಾಡಿ, ಇದು ಜಾಸ್ತಿ ಲೆಂತ್ ಇದೆ ಟ್ರಿಬಲ್ ಕ್ರೋಶ ಆಗಿರೋದ್ರಿಂದ, ಅದಕ್ಕೋಸ್ಕರ ಅದಕ್ಕೆ ಸೂಟ್ ಆಗೋ ಥರ ನಾನು 200 ಎಳೆ ದಾರನ ಮಾಡ್ಕೊಂಡಿದ್ದೀನಿ. 200 ಎಳೆನ ಡಬಲ್ ಮಾಡಿದಾಗ ಅದು 400 ಎಳೆ ಆಗುತ್ತೆ. ಆವಾಗ ಅದು ತುಂಬ ತಿಕ್ಕಾಗಿ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು 200 ಎಳೆ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಮೊದಲಿಗೆ ನಾವು ಟೈಟಾಗಿ ದಾರನ ಸುತ್ಕೋಬೇಕು. ಈ ಥರ ಸುತ್ತಾದ್ಮೇಲೆ ಏನು ಮಾಡಿ, ಒಂದು ಕಡೆ ದಾರನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ. ಒಂದು ಕಡೆ ದಾರನ ನೀಟಾಗಿ ಕಟ್ ಮಾಡಿಕೊಂಡು ಮತ್ತೆ ಒಂದೆರಡು ಟ್ಯಾಗ್ನ ಸುತ್ತಬೇಕು. ಈ ಥರ ಸುತ್ತಾದಮೇಲೆ ಗಂಟು ಹಾಕೋ ಥರ ಹಾಕ್ಕೊಳ್ಳೋದು ದಾರನ. ಇದನ್ನು ಸೂಜಿಲೂ ಕೂಡ ಹಾಕ್ಬೋದು. ಅಂದರೆ ಸೂಜಿಲಿ ಹಾಕೋರು ಹೇಗಿರುತ್ತೆ ಅಂತಂದರೆ ಪದೇ ಪದೇ ಸೂಜಿಗೆ ನಾವು ದಾರನ ತೂರಿಸ್ಕೋಬೇಕಾಗುತ್ತೆ. ಇದಾದರೆ ಆ ಕೆಲಸ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಸೂಜಿಲಿ ಯಾವುದೇ ಕುಚ್ಚನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ, ಕೈಲೇ ಇದೇ ಥರ ಮಾಡ್ಕೊಳ್ತೀನಿ. ಇದು ಕೂಡ ಅದಕ್ಕಿಂತನೂ ಬಾಳಿಕೆ ಬರುತ್ತೆ ಮತ್ತು ತುಂಬ ಬಿಗಿಯಾಗಿ ಕೂಡ ಇರುತ್ತೆ. ಸೂಜಿಲೇ ಟ್ಯಾಗ್ ಮಾಡಿದ್ರೆ ಮಾತ್ರ ಬಿಗಿಯಾಗಿರುತ್ತೆ ಅನ್ನೋದು ಬೇಡ ನೋಡಿ. ಇವಾಗ ನಾನು ಒಂದು ಕುಚ್ಚನ್ನ ಕಟ್ಟಿದ್ದೀನಿ. ಇದಕ್ಕೆ ಇವಾಗ ಮೆಷರ್ಮೆಂಟಿಗೆ ತಕ್ಕ ಹಾಗೆ ನಮಗೆ ಎಷ್ಟು ಬೇಕು ಅಷ್ಟನ್ನ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ. ನಾನು ಸ್ವಲ್ಪ ಶಾರ್ಟಾಗೇ ಮಾಡ್ಕೊಳ್ತೀನಿ, ತುಂಬ ಉದ್ದಕ್ಕೆ ಮಾಡ್ಕೊಳಕ್ಕೆ ಹೋಗಲ್ಲ. ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ. ನಾನು ಈಗ ಶೇಪಿಗೆ ತಕ್ಕಾಗೆ ನೀಟಾಗಿ ಫಿನಿಷ್ ಮಾಡ್ತೀನಿ
ಕಾಣಿಸ್ತಾ ಇರ್ಬೋದು ಇವಾಗ ನಿಮಗೆ ನೋಡಿ. ಈ ಥರ ನಾವು ಕುಚ್ಚನ್ನ ಕಟ್ಕೋಬೇಕಾಗತ್ತೆ ನೋಡಿ. ಇದು 200 ಎಳೆ ಆಗಿರೋದ್ರಿಂದ ತಿಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಥರ ನಾನು ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಏನಿದೆ ಅದನ್ನು ಕಟ್ಟಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ನಾನು ಇವಾಗ ಸೀರೆ ಫುಲ್ಲು ನಾನು ಕುಚ್ಚು ಕಟ್ಟಿ ಮುಗಿಸಿದ್ದೀನಿ ನೋಡಿ. ಫೈನಲ್ ಆಗಿ ನಮಗೆ ಈ ಥರ ಕಾಣಿಸುತ್ತೆ. ಎಲ್ಲ ಕುಚ್ಚನ್ನು ಕೂಡ ಒಂದೇ ಲೆವೆಲ್ಗೆ ನಾವು ಟ್ರಿಮ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ನೋಡಿ. ಇವಾಗ ಫೈನಲಾಗಿ ಫುಲ್ ಸೀರೆಗೆ ನಾನು ಕುಚ್ಚು ಕಟ್ಟಿ ಫಿನಿಷ್ ಮಾಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ನೋಡಿ. ನೋಡಿ ಸಿಂಪಲ್ಲಾಗಿ ನಾವು ಈ ಥರ ಒಂದೇ ದಿನದಲ್ಲಿ ಸಿಂಪಲ್ಲಾಗಿ ಈ ಥರ ನಾವು ಕುಚ್ಚನ್ನ ಹಾಕೋಬೋದು. ಕಂಬ ಡಿಸೈನು ನೋಡಿ, ಕುಚ್ಚುಗಳೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ ನೋಡಿ. ಈ ಥರ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ನಮಗೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.